ಚೆನ್ನಾಗಿ ಓಡಿಸ್ತಿದ್ದೀನಿ ಸರ್. ಚೆನ್ನಾಗಿ ಸೂಪರ್ ಆಗಿ ಓಡಿಸ್ತಾ ಇದೀರಿ. ಮೇಲ್ಗಡೆ ಇಷ್ಟು ದೊಡ್ಡದಿದೆಯಾ ಕೆಳಗಡೆ? ಒಳಗಡೆ ಸ್ಟೋರೇಜ್ ಅದು. ಈ ಚಿಕ್ಕ ಬೋಟ್ ಅಂದ್ರೆ 6 ದಿವಸ ಒಂದ್ಸಲ ಬರ್ತದೆ ಈ ಬೋಟ್. ಎಷ್ಟು ಬೋಟು ಅಲ್ಲಿಂದ ಶುರುವಾದ ಎಲ್ಲ ಇದೆಲ್ಲ ಸ್ಪೀಡ್ ಬೋಟು, ಫಿಶಿಂಗ್ ಬೋಟು, ಮತ್ತೆ ಲೈಲ್ಯಾಂಡ್ ಬೋಟು, ಮತ್ತೆ ಬಾರ್ನೈನ್ ಎಲ್ಲ ಬೋಟ್ ಒಳಗಡೆ ಕಟ್ಟಿದ್ದಾರೆ. ಮೀನಿಲ್ಲ. 3 ನಮೂನಿ ಬೋಟ್ ಉಂಟು. ಇದೀಗ ಮರದ ಬೋಟ್. ಈಗ ಇಲ್ಲಿ ನೋಡಿದ್ದೆಲ್ಲ ಮರದ ಬೋಟು. ಇದಕ್ಕೆ ಲಿವರ್ಸ್ ಅಂದ್ರೆ ಬ್ರೇಕ್ ಇಲ್ಲ. ಇದಕ್ಕೆ ಇದು ಹಿತ್ತಾಳೆ ಹಾಕಿದ್ದಾರೆ. ಅದಕ್ಕೆ ಇದರಲ್ಲಿ GPS ಇದೆಲ್ಲ ಇಟ್ಟಿದ್ದಾರೆ ನೋಡಿ. ಒಂದ್ಸಲ ಕೈಸ್ ಹಾಕಿದ್ರೆ 7 ದಿವಸಕ್ಕೆ ಸಾಕದು ಈ ಚಿಕ್ಕ ಬೋಟಿಗೆ. 5 ರಿಂದ 6 ದಿವಸಕ್ಕೆ. ಆಮೇಲೆ ಇಲ್ಲಿ ಪೊಟಿಷನ್ ಅಲ್ಲಿ ಹಲ್ಗೆ ಇಟ್ಕೊಂಡು ಬರ್ತಾರೆ. ಅಲ್ಲಿ ಮೇಲೆ ಇಟ್ಟಿದ್ರಲ್ಲ ಅವಾಗ ಇದಕ್ಕೆ ಫುಲ್ ಮಾಡ್ತಾರೆ ಮೀನು. ಒಂದೊಂದಕ್ಕೆ ಫುಲ್ ಮಾಡ್ಕೊಂಡು ಬರ್ತಾರೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ತರ ಐಸ್ ಇಡೋದು ಮೀನ್ ಇಡೋದು, ಐಸ್ ಇಡೋದು ಮೀನ್. ಓಕೆ, ಒಂದು ಬೋಟ್ ಇಂದ ಇನ್ನೊಂದು ಬೋಟಿಗೆ ಜಂಪ್ ಮಾಡ್ತಾ ಇದೀವಿ. ಕೈಗುಡಿ ಇದು ಬಾರ್ನೈನ್ ಬೋಟ್. 17ರಿಂದ ಜಾಸ್ತಿ ಸ್ಪೀಡ್ ಹೋದ್ರೆ ಆ ಬೋಟ್ ನ ಒಳಗಡೆ ಸ್ಪೀಡ್ಗೆ ಬೆಲ್ಟ್ ಎಲ್ಲ ಹಾರಿ ಹೋಗ್ತದೆ. ಕೆಳಗಡೆ ಅಂಡರ್ ಗ್ರೌಂಡ್ ಗೆ ಬಂದಂಗಾಯ್ತು. ಇದೇ ಒಂದು ಪ್ರಪಂಚ, ಮೀನಿನ ಮತ್ಸ್ಯ ಲೋಕ ಇದು. ಇದು ಐಸ್ ಇಲ್ಲಿ ಐಸ್ ಇದೆ. ಬರ್ಲಿಲ್ಲ ಇಷ್ಟು ತನಕ. ಇದು ಐಸ್ ಹಾಕ್ತಾರೆ ಇದರಲ್ಲಿ. 1,25,000 ರೂಪಾಯಿ ಸ್ಪೀಡ್ ಬೋಟಿಗೆ ಹೋಗ್ತದೆ, ಕಬ್ಬಿಣ ಬೋಟಿಗೆ. ಅದೇ ಪರ್ಸಿನ್ ಬೋಟಿಗೆ 2 ರಿಂದ 2.5 ಕೋಟಿ ತನಕ ಆಗ್ತದೆ, ಬಲೆಗಿಲೆಲ್ಲ ಹೇಳುವಾಗ. ಆ ಬೋಟಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಫಿಶಿಂಗ್ ಹೋಗೋ ಬೋಟಿಗೆ ನೀರು ಹಾಕ್ತಾರೆ ನೋಡಿ. ಇದು ನಮ್ ಗಾಡಿ. ಅದು ತೆಗಿಲಿಕ್ಕೆ, ಐಸ್ ತೆಗಿಲಿಕ್ಕೆ, ಐಸ್ ಅಲ್ಲಿ ಅಲ್ಲ ಹಾಕಿ ಐಸ್ ತೆಗ್ದು ಮೀನಿಗೆ ಹಾಕುದು. ನೀರು ತೆಗ್ದು ಮಣ್ಣು ಹೆಂಗೆ ಮಾಡ್ತೀವಿ ಆ ರೀತಿಯಾಗಿ ಇಲ್ಲಿ ಐಸ್. ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಲ್ಪೆಯಲ್ಲಿ 2ನೇ ದಿನ, ನಮ್ಮ ಉಡುಪಿ ಪ್ರವಾಸ 2ನೇ ದಿನದ ಮುಂದುವರಿತದೆ. ನಾವು ಬಂದಿರೋ ಸ್ಥಳನೇ ಮಲ್ಪೆ ಬೀಚ್ ಪಕ್ಕ ಇರುವಂತಹ ಬಂದರು. ಇಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮೀನಿನ ವ್ಯವಹಾರ ನಡೆಯುತ್ತೆ. ಅದ್ರ ಜೊತೆಗೆ ಬೋಟ್ಗಳ ತಯಾರಿಕೆ ಇರ್ಬೋದು, ಬೋಟ್ಗಳನ್ನ ರೆಡಿ ಮಾಡೋದಾಗಿರ್ಬೋದು, ಮತ್ತು ಮೀನುಗಾರರು ಯಾವ ರೀತಿ ಮೀನು ತಗೊಬಂದು ಸಮುದ್ರದಿಂದ ಯಾವ ರೀತಿ ವ್ಯಾಪಾರ ಮಾಡ್ತಾರೆ, ಕಂಪ್ಲೀಟಾಗಿ ಒಂದು ರೀತಿಯಾಗಿ ಫಿಶ್ ಮಾರ್ಕೆಟ್ ಅಂತ ಹೇಳ್ಬೋದು, ಅದ್ರ ಜೊತೆಗೆ ಬಂದರು ಅಂತ ಹೇಳ್ಬೋದು. ನಮ್ಮ ಜೊತೆ ನಿಮಗೆಲ್ಲ ಗೊತ್ತೇ ಇದೆ, ಮಲ್ಪೆಯಲ್ಲಿ ಫೇಮಸ್ ಈಶ್ವರ್ ಮಲ್ಪೆ ಅವರಿದ್ದಾರೆ. ಅವ್ರ ಮುಖಾಂತರ ಒಂದು ರೀತಿಯಾಗಿ ಮಲ್ಪೆ ಬೀಚ್, ಮಲ್ಪೆ ಬಂದರು ಟೂರ್ ಮಾಡ್ತಾ ಇದ್ವಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆರಾಮಾಗಿ ನಿದ್ದೆ ಮಾಡಿದ್ರೆ ನೆನ್ನೆ? ಪಾಪ ನೆನ್ನೆ ಸಿಕ್ಕಾಬಟ್ಟೆ ಗೊಳಿಕೊಂಡಿದ್ದೀನಿ ಇವ್ರನ್ನ. ಆಗ ಕೇಳ್ತಾ ಇದ್ದೀನಿ. ನೈಟ್ ಬಂದೆ, 11 ಗಂಟೆಗೆ ಇವ್ರನ್ನ ಬಿಟ್ಟಿದ್ದು. ಓಕೆ, ಇವಾಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಬಂದರು. ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಈಶ್ವರ್ ಮಲ್ಪೆ. ಎಲ್ರಿಗೂ ಗೊತ್ತಿದ್ದಾಗೆ ಇವತ್ತು ನಮ್ಮ ಮೇಡಮ್ ಬಂದಿದ್ದಾರೆ. ಇಲ್ಲಿ ಮಲ್ಪೆಯ ಕಷ್ಟ ಸುಖ ಎಲ್ಲ ಹೇಳ್ಬೇಕು. ಯಾಕೆಂದರೆ ಇವತ್ತು ಮೀನುಗಾರಿಕೆ ಅಂದರೆ ದೊಡ್ಡ ಉದ್ಯಮ ಅನಿಸ್ಕೊಂಡಿದ್ದಾರೆ. ಆದರೆ ಆ ಮೀನುಗಾರಿಕೆಯಲ್ಲಿ ನಷ್ಟನೂ ಇದೆ, ಕಷ್ಟನೂ ಇದೆ, ಲಾಭನೂ ಇದೆ. ಆದರೆ ಈಗ ಈ ಸೀಸನ್ನಲ್ಲಿ ಮೀನುಗಾರಿಕೆಯಲ್ಲಿ ತುಂಬ ನಷ್ಟ ಉಂಟು. ಯಾಕೆಂದರೆ ಮೀನುಗಾರಿಕೆ ಮತ್ಸ್ಯೋದ್ಯಮದಲ್ಲಿ ತುಂಬ ಲಾಸ್ ಇದೆ ಎಲ್ರಿಗೂ ಸಹ. ಬೋಟ್ ಮಾಡಿದ ಎಲ್ಲ ಮಾಲೀಕರಿಗೂ ಸಹ, ದುಡಿಯೋರಿಗೂ ಸಹ ತುಂಬ ಲಾಸ್. ಯಾಕೆಂದರೆ ಈಗ ಮೀನೇ ಸ್ವಲ್ಪ ಅದರ ಸಂತಾನೋತ್ಪತ್ತಿ ಕಮ್ಮಿಯಾಗಿ ಆ ಮೀನು ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಬೋಟ್ ಎಲ್ಲ ತುಂಬ ಎಲ್ಲ ಕಟ್ಟಿಟ್ಟಿದ್ದಾರೆ ನೋಡಿ, ಎಲ್ಲ ಬಂದರ ಒಳಗಡೆ. ಯಾಕಂದ್ರೆ ಯಾವುದು ಹೋಗಿಲ್ಲ, ಎಲ್ಲ ಕಟ್ಟಿರ್ತದೆ. ಯಾಕಂದ್ರೆ ಫಿಶಿಂಗ್ ಇಲ್ಲ, ಎಲ್ಲ ಖಾಲಿ ಇರ್ತದೆ. ಈಗ ನೋಡಿ ಎಷ್ಟು ಬೋಟು ಅಲ್ಲಿಂದ ಶುರುವಾದ ಎಲ್ಲ ಇದೆಲ್ಲ ಸ್ಪೀಡ್ ಬೋಟು, ಫಿಶಿಂಗ್ ಬೋಟು, ಮತ್ತು ಲೈಲ್ಯಾಂಡ್ ಬೋಟು, ಮತ್ತು ಬಾರ್ನೈನ್ ಎಲ್ಲ ಬೋಟ್ ಒಳಗಡೆ ಕಟ್ಟಿದ್ದಾರೆ. ಮೀನಿಲ್ಲ, ಮತ್ಸ್ಯ ಉತ್ಪತ್ತಿ ಕಮ್ಮಿಯಾಗಿ ಬೋಟ್ಗಳಲ್ಲಿ ಮೀನು ಕಮ್ಮಿ ಇದೆ ಮಲ್ಪೆ ಬಂದರಲ್ಲಿ. ಅದರಿಂದ ಈಗ ಎಲ್ಲರೂ ಸಹ ಈಗ ನೋಡಿ ಇಲ್ಲ ಜನ ಓಡಾಡೋದೇ ಕಮ್ಮಿ ಆಗಿದೆ. ಸುಮಾರು ಒಂದು 30,000 ಜನ ಇಲ್ಲಿಗೆ ಕೆಲಸ ಅವಲಂಬಿಸಿಕೊಂಡು ಎಲ್ಲ ರಾಜ್ಯದಿಂದ ಬರ್ತಾ ಇದ್ದಾರೆ. ಸುಮಾರು 7-8 ರಾಜ್ಯದಿಂದ ನಮ್ಮ ಇಲ್ಲಿ ಮಲ್ಪೆ ಪರಿಸರಕ್ಕೆ ಬರ್ತಾ ಇದ್ದಾರೆ. ಮಲ್ಪೆ ಪರಿಸರ ಅಂದರೆ ಇಲ್ಲಿ ಬೋಟಲ್ಲಿ ಉದ್ಯೋಗಕ್ಕೋಸ್ಕರ. ಈಗ ಕೆಲವರು ಉದ್ಯೋಗ ಇಲ್ಲದೆ ವಾಪಸ್ ಹೋಗಿದ್ದವರು ಇದ್ದಾರೆ. ಅದರಿಂದ ಇಲ್ಲಿ ಮತ್ಸ್ಯ ಉತ್ಪತ್ತಿ ಕಮ್ಮಿಯಾಗಿ ಇಲ್ಲಿನ ಒಂದು ವಾಣಿಜ್ಯ ಮಾಳಿಗೆ ಆಗಲಿ, ಉಡುಪಿಯ ಪ್ರತಿಯೊಂದು ಭಾಗಕ್ಕೆ ಉತ್ಪತ್ತಿಗೆ ಮೀನು ಬೇಕು. ಮೀನುಗಾರಿಕೆ ಇದ್ದರೆ ಮಾತ್ರ ಇಲ್ಲಿ ಎಲ್ಲ ವಾಣಿಜ್ಯ ಉದ್ಯಮ ಬೆಳೀತದೆ. ಆದರೆ ಇವತ್ತು ವಾಣಿಜ್ಯ ಉದ್ಯಮ ಬೆಳಿಬೇಕಾದ್ರೆ ಮಲ್ಪೆಯಲ್ಲಿ ಮೀನಿಲ್ಲ. ಅದೇ ಸಹಜವಾಗಿ ಈ ಬೇಸಿಗೆ ಸಂದರ್ಭದಲ್ಲಿ ಈ ರೀತಿಯಾದಂತ ಏರಿಳಿತಗಳು ಆಗೇ ಆಗುತ್ತೆ. ಖಂಡಿತವಾಗಿ ಮಳೆ ಬಂದಾಗಲೇ ಮೀನು ಜಾಸ್ತಿ ಬರೋದು, ನಿಮ್ಗೂ ಕೂಡ ವ್ಯಾಪಾರ ಆಗೋದು. ಇಲ್ಲಿ ವ್ಯಾಪಾರ ಆದ್ರೇನೆ ಉಡುಪಿ ಸುತ್ತಮುತ್ತ ಇರುವಂತ ಕೈಗಾರಿಕೋದ್ಯಮಗಳಿಗೆ ಒಂದ್ ರೀತಿಯಾಗಿ ಪ್ರತಿಯೊಂದು ಬಟ್ಟೆ ಶಾಪ್ ಇಂದ ಎಲ್ಲಾನು ಕೂಡ ಬೆಳವಣಿಗೆ ಆಗುತ್ತೆ. ಯಾಕೆ ಮನೆಯಿಂದ ಇಲ್ಲಿ ದುಡಿಯುವಾಗ ಪ್ರತಿಯೊಬ್ಬ ಮೀನು ತಂದು ಮೀನು ಮಾರುಕಟ್ಟೆ ಮಾಡಿ ಅದನ್ನು ತಿಂದು ಮತ್ತೊಬ್ಬರು ಸ್ವಾವಲಂಬ ಜೀವನ ಮಾಡಿ ಪ್ರತಿಯೊಬ್ಬರಿಗೂ ಸಹ ಮೀನು ಉತ್ಪತ್ತಿ ಬೇಕು. ಇಲ್ಲಿ ಮೀನಿನ ಉತ್ಪತ್ತಿ ಇಲ್ಲ ಅಂದ್ರೆ ಯಾರಿಗೂ ಕೆಲಸ ಇಲ್ಲ. ಈಗ ಓಡಾಡೋ ಜನನೇ ಕಮ್ಮಿ ಆಗಿದೆ ನೋಡಿ. ಮುಂಚೆ ಎಲ್ಲ ಗೋ ಅಂತ ಬರ್ತಾ ಇದೆ, ಆದ್ರೆ ಈಗ ಏನೂ ಇಲ್ಲ. ಇಲ್ಲಿ ಬರ್ತಾ ಇದೆ ನೋಡಿ ಬ್ರಾಹ್ಮಿ ವಾಟರ್ ಸಪ್ಲೈ, ನಮ್ದೇ ಗಾಡಿ. ನಿಮ್ದೇ ಗಾಡಿನ? ನಿಮ್ದು ವಾಟರ್ ಸಪ್ಲೈ ಗಾಡಿ ಇದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಯಾವ ರೀತಿ ವಾಟರ್ ಸಪ್ಲೈ ಮಾಡ್ತಾರೆ? ಅದು ಬೋಟಿಗೆ ನೀರು ಹಾಕ್ತಾರೆ. ಈಗ ಬೋಟಿಗೆ ಹೋಗಿನಾ? ಬೋಟಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಫಿಶಿಂಗ್ ಹೋಗೋ ಬೋಟಿಗೆ ನೀರು ಹಾಕ್ತಾರೆ ನೋಡಿ. ಇದು ನಮ್ ಗಾಡಿ. ಓಕೆ, ಅಂದ್ರೆ ಇವಾಗ ಸಮುದ್ರದೊಳಗಡೆ ಹೋಗಿ ಮೀನ್ ಹಿಡಿತಾರಲ್ಲ, ಸಮುದ್ರದೊಳಗಡೆ ಮೀನ್ ಹಿಡಿತಾರಲ್ಲ, ಅವರಿಗೆ ಕುಡಿಯೋಕೆ ನೀರ್ ಬೇಕಲ್ಲ, ಅದನ್ನ ಸಪ್ಲೈ ಮಾಡ್ತಾ ಇದ್ದೀರಾ? ಹೌದು. ಫಸ್ಟ್ ಒಂದು ಬೋಟ್ ನೋಡೋಣ. ಯಾವ್ದು ಇದು ಬೋಟ್? ಇದು ಲೈಲ್ಯಾಂಡ್ ಬೋಟ್.
ಇದೀಗ ಮೀನುಗಾರಿಕೆ ಇಲ್ಲದೆ ಕಟ್ಟಿದ ಬೋಟು, ಮೀನೇನಿಲ್ಲ, ಅದರಿಂದ ಈ ಬೋಟಲ್ಲಿ ಈಗ ಕಟ್ತಾ ಇದ್ದಾರೆ. ಅಂದ್ರೆ ಬೋಟ್ ಯಾವ ರೀತಿ ಒಳಗಡೆ ಯಾವ ರೀತಿ ಇದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸೋಣ. ದೊಡ್ಡದು ಬೋಟ್, ಸ್ವಲ್ಪ ಒಂದು 10 ದಿನಕ್ಕೆ ಒಂದ್ಸಲ ಹೋಗಿ ಬರೋ ಬೋಟ್ ಇದೆಲ್ಲ. ಅದಕ್ಕಿಂತ ಚಿಕ್ಕ ಬೋಟ್ ಅಂದ್ರೆ ಇದೆಲ್ಲ, ಈ ಬೋಟ್ ಎಲ್ಲ 5 days ಬಾರ್ 9 ಬೋಟ್ ಅಂತ ಹೇಳ್ತಾರೆ. ಇದು ಮರದ ಬೋಟು, ಇದೆಲ್ಲ ಬಾರ್ 9 ಬೋಟ್ ಎಲ್ಲ. ಇದು 5-6 ದಿವಸಕ್ಕೆಲ್ಲ ಹೋಗಿ ಬರೋ ಬೋಟ್ ಎಲ್ಲ. ಫಿಶಿಂಗ್ ಕಮ್ಮಿಯಿಂದ ಇದನ್ನ ಇವತ್ತು ಒಳಗೆ ಕಟ್ಟಿದ್ರು ಎಲ್ಲ ಬೋಟ್ನು. ಆ ಫ್ಲಾಗ್ ಇರ್ತಾರೆ, ಯಾಕೆ ಫ್ಲಾಗ್ ಅಂದ್ರೆ ಅದೊಂದು ಅವ್ರವ್ರದ್ದೊಂದು ಗುರುತು, ಏನ್ ಫ್ಲಾಗ್ ಬೇಕಂದ್ರೆ ಆ ಗುರುತು ಇರ್ತಾರೆ ಆ ಬೋಟಲ್ಲಿ. ಓಕೆ, ಅಂದ್ರೆ ಇದು ಆಟೋಮೆಟಿಕ್ ಹೋಗುತ್ತಾ ಅಥವಾ ಇಲ್ಲ, ಬೋಟಲ್ಲಿ ಇಲ್ಲಿ ಇದಿದೆ, ಅದಕ್ಕೆ ಬೀಗ ಹಾಕಿ ಹೋಗಿದ್ದಾರೆ ಅವರು. ಓಕೆ, ಹಾಗೆ ಎಲ್ಲ ಬೋಟಿಗೆಲ್ಲ ಬೀಗ ಹಾಕಿದ್ದಾರೆ ಅವರು. ಬೋಟ್ ಇಲ್ಲ ಇದ್ದಾಗ ಇಷ್ಟು ಈಸಿಯಾಗಿ ಜಂಪ್ ಮಾಡ್ತಾರೆ. ಬೋಟ್ನಲ್ಲಿರೋರು ಬೋಟ್ ಹತ್ತಿದ್ರೆ ಆಗುತ್ತೆ, ಅಲ್ಲೆಲ್ಲ ತೋರಿಸ್ಬೋದು ಏನಾದಿದ್ರು ಸಹ. ಓಕೆ, ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ಜಂಪ್ ಮಾಡ್ತಾ ಇದೀವಿ. ಕೈಗುಡಿ ಇದು ಬಾರ್ 9 ಬೋಟ್. ಆ ಬೋಟು ಕ್ಲೋಸ್ ಆಗಿತ್ತು, ಹಾಗಾಗಿ ಇಲ್ಲಿಗೆ ಬಂದ ಬೋಟು 10 ದಿನಕ್ಕೆ. ಇದೊಂದು 6 ದಿವಸಕ್ಕೆ ಬರುವ ಎಲ್ಲ ಬೋಟ್ ಇದು. ಚಿಕ್ಕ ಬಾರ್ 9 ಬೋಟ್. ಬಾರ್ 9 ಅಲ್ಲ, ಇದು 370 ಅಂದ್ರೆ 5-6 ದಿವಸಕ್ಕೆ ಬರ್ತದೆ ಈ ಬೋಟ್ ಎಲ್ಲ. ನೋಡ್ತೀವಲ್ಲ, ಇದೇನಿದು? ಇದು ಫಿಸ್ಟ್ ಸ್ಟೋರೇಜ್. ಮೀನುಗಳನ್ನ ಇಲ್ಲಿ ಐಸ್ ಹಾಕ್ತಾರೆ, ಅಲ್ಲಿಂದ ಮೀನ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಒಳಗಡೆ. ಎಲ್ಲಿ ಊರು? ಕೊಪ್ಪಳದವರು, ಗವಿಸಿದ್ದೇಶ್ವರ ಮಠ. ನೋಡಿ, ಈಗ ಐಸ್ ಹಾಕಿ ಈ ತರ ಇಡ್ತಾರೆ ಇವ್ರು, ಬಂದ್ ಮಾಡಿ. ಓ ಮೈ ಗಾಡ್, ಇಷ್ಟು ದೊಡ್ಡದಿದ್ಯಾ ಕೆಳಗಡೆ? ಒಳಗಡೆ ಸ್ಟೋರೇಜ್ ಅದು. ಈ ಚಿಕ್ಕ ಬೋಟ್ ಅಂದ್ರೆ 6 ದಿವಸ ಒಂದ್ಸಲ ಬರ್ತದೆ ಈ ಬೋಟ್. ಓಕೆ, ಇಲ್ಲಿ ಇವಾಗ ಅಲ್ಲಿ ಫಿಶ್ ಇಲ್ಲ. ಇಲ್ಲ, ಇಲ್ಲಿ ನೋಡಿ, ಈ ಕಡೆಗೆ ಫುಲ್ ಐಸ್ ಹಾಕಿ ಫುಲ್ ಮಾಡಿರ್ತಾರೆ ಇಲ್ಲಿ, ಪ್ರೊಟೆಕ್ಷನ್ ಮಾಡ್ಕೊಂಡು. ಆಮೇಲೆ ಆ ಕಡೆ ಒಂದೊಂದು ಬಾಕ್ಸ್ಗೆ ಮೀನ್ ಹಾಕೊಂಡು ಬರ್ತಾರೆ. ಓ, ಬಾಕ್ಸ್ ಸಮೇತ ಇದೆಯಾ? ಬಾಕ್ಸ್ ಅದಕ್ಕೆ ಅಲ್ಲಿಗೆ ಇರ್ತಾರೆ ಆ ಕಡೆಯಿಂದ. ಎಷ್ಟು ಹಿಡಿಯುತ್ತೆ? ಎಷ್ಟು ಕ್ವಿಂಟಲ್ ಮೀನ್ ಹಿಡಿಬಹುದು ಇದು? 18 ಟನ್ ಮೀನು ಇಟ್ಕೊಂಡು ಬರ್ತಾರೆ. ಅಷ್ಟು ಸಿಗುತ್ತೆ ಹಾಗಾದ್ರೆ? ಅದು ಈ ಮೀನು ಅಂತಲ್ಲ, ಚೆಲ್ಟ್ ಮೀನು, ಎಲ್ಲ ಬಗೆ ಎಲ್ಲ ಬಗೆ ಮೀನುಗಳು. ಅಂದ್ರೆ ಇದ್ರಲ್ಲಿ ಇಟ್ರೆ ಕೆಟ್ಟೋಗಲ್ಲ? ಇಲ್ಲ ಇಲ್ಲ, ಸುಮಾರು ಐಸ್ ಆಗ್ತದೆ. ಅದು ತಂದಾದ ನಂತರ ಎಷ್ಟು ದಿನ ಇಡ್ಬೋದು ಇಲ್ಲಿ ಮಾರಾಟ ಮಾಡ್ಲಿಕ್ಕೆ? ಮಾರಾಟ ಮಾಡ್ಲಿಕ್ಕೆ ಸುಮಾರು ಇಡ್ಬೋದು, ಐಸ್ ಹಾಕಿ ಹಿಡಿದಾಗ ಒಂದು ಇಡ್ಬೋದು. ಫ್ರೀಜರಲ್ಲಿ ತಿಂಗಳು ಗಟ್ಟಲೆ ಇರ್ತಾರೆ, ಇಲ್ಲಿ ವರ್ಷ ಗಟ್ಟಲೆ ಇರ್ತಾರೆ, ಫ್ರೀಜರಲ್ಲಿ ಇಡ್ಬೋದು. ಅದು ಇದೆಂತ? ಅದು ಅದರದ್ದು ಭಾಗ ನೋಡಿ, ಒಂದ್ಸಲ. ಓ, ಬರ್ತೀರಾ? ವಿಡಿಯೋ ಕೊಡಿ. ಬಾ, ಸಾರಿ. ಇದು ನೋಡಿ, ಇದು ಅಲ್ಲಿ ಐಸ್ ಹಾಕ್ತಾರೆ, ಇಲ್ಲಿ ಐಸ್, ಈ ಕಡೆ ಈ ಭಾಗದಕ್ಕೆಲ್ಲ ಫುಲ್ ಐಸ್ ಹಾಕ್ತಾರೆ. ಇದು ಇದು ಐಸ್ ಇಲ್ಲಿ ಐಸ್ ಇದೆ, ಬರ್ಲಿಲ್ಲ ಇಷ್ಟು ತನಕಲ್ಲ. ಇದು ಐಸ್ ಹಾಕ್ತಾರೆ ಇದರಲ್ಲಿ. ಇದು ಐಸ್ ಇಲ್ಲಿ ಫುಲ್ ಐಸ್ ಹಾಕಿರ್ತಾರೆ. ಒಂದ್ಸಲ ಐಸ್ ಹಾಕಿದ್ರೆ 7 ದಿವಸಕ್ಕೆ ಸಾಕದು ಈ ಚಿಕ್ಕ ಬೋಟಿಗೆ, 5-6 ದಿವಸಕ್ಕೆ. ಆಮೇಲೆ ಇಲ್ಲಿ ಪೊಟಿಷನ್ ಅಲ್ಲಿ ಹಲ್ಗೆ ಇಟ್ಕೊಂಡು ಬರ್ತಾರೆ, ಅಲ್ಲಿ ಮೇಲೆ ಇಟ್ಟಿದ್ರಲ್ಲ, ಅವಾಗ ಇದಕ್ಕೆ ಫುಲ್ ಮಾಡ್ತಾರೆ ಮೀನು, ಒಂದೊಂದಕ್ಕೆ ಫುಲ್ ಮಾಡ್ಕೊಂಡು ಬರ್ತಾರೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ತರ ಐಸ್ ಇಡೋದು ಮೀನ್ ಇಡೋದು, ಐಸ್ ಇಡೋದು ಮೀನ್ ಇಡೋದು, ಐಸ್ ಹಾಕಿ ಮೀನ್ ಹಾಕ್ತಾರೆ, ಐಸ್ ಹಾಕಿ ಮೀನ್ ಹಾಕ್ತಾರೆ. ಹಾಗೆ ಇಲ್ಲಿದ್ರೆ ಫುಲ್ ಆಗ್ತದೆ ಅವಾಗ. ಓಕೆ, ಇಲ್ಲೆಲ್ಲ ಫುಲ್. ಮತ್ತೆ ಈ ಬಾಕ್ಸ್ ಅಲ್ಲೆಲ್ಲ ಅಂಜಲ್ ಮೀನೆಲ್ಲ ಇಟ್ಟು ಇದು ಮಾಡ್ತಾರೆ, ಅಂಜಲ್ ಇಟ್ಟು ಅದ್ರ ಮೇಲೆ ಐಸ್ ನೀರ್ ಹಾಕ್ತಾರೆ, ಏನಾಗೋದಿಲ್ಲ ಅವಾಗ ಕೋಲ್ಡ್ ಆಗಿ. ಅಂದ್ರೆ ಇಲ್ಲ ಐಸ್ ಕರಗೋಗಲ್ವಾ? ಇಲ್ಲ ಇಲ್ಲ, ಈಗ ಫುಲ್ ಬಂದ್ ಆಗಿರ್ತದಲ್ಲ, ಅದನ್ನ ಏನ್ ಕರಗೋಗಲ್ಲ. ಸುಮಾರು 7 ದಿವಸ ತನಕ ಹೇಗಿರುತ್ತೆ. ಅದು 7 days ಮೇಲೆ ಆಗಿದೆ ಹಾಕಿ ಐಸ್ ಹಾಕಿ. ಓಕೆ, ಒಂದ್ಸಲ ಮೀನೆಲ್ಲ ಖಾಲಿ ಮಾಡಿದ್ರು. ಇದೆಲ್ಲ ಬುಟ್ಟಿಯೆಲ್ಲ ಇಟ್ಕೊಂಡಿದ್ದಾರೆ ಮೀನಿಗೆ ಅದು ಮೀನ್ ತಗೊಂಡು ಮೇಲೆ ಕೊಡ್ಲಿಕ್ಕೆ ಇದು. ಓಕೆ, ಈ ರೀತಿಯಾಗಿ ನೋಡಿ, ಇದೇ ಒಂದ್ ರೀತಿಯಾಗಿ ಹಡಗು ಪ್ರಪಂಚ, ಮೀನಿನ ಪ್ರಪಂಚ ಬಂದಿದ್ದಾರೆ. ಕಷ್ಟದ ಜೀವನ, ಬಟ್ ಕಷ್ಟದಲ್ಲೇ ಸಣ್ಣ ಮಟ್ಟದಲ್ಲೇ ಖುಷಿಯಾಗಿದ್ದಾರೆ ನಮ್ಮ ಮೀನುಗಾರರು. ಮೀನು ಸಿಗದಿದ್ದಾಗ ಸಹಜವಾಗಿ ಬೇಜಾರು ಎಲ್ಲ ಇದ್ದೇ ಇರುತ್ತೆ. ಈ ಸಲ ಜಾಸ್ತಿ ಮಳೆ ಬಂದು ಯಾವುದೇ ಅನಾಹುತ ಆಗದಲ್ಲೇ ಇದ್ದು ಒಳ್ಳೆ ರೀತಿಯಾಗಿ ವ್ಯವಸ್ಥಿತವಾಗಿ ಮೀನುಗಳು ಹೆಚ್ಚಿಗೆ ಸಿಗ್ಲಿ ಅಂತ ಕೂಡ ನಾನು ಆ ಗಂಗಾ ಮಾತೆಯನ್ನ ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ನೀವು ಹೇಳಿದಂಗೆ ಆ ಗಂಗಾ ಮಾತೆಯ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಸಂಪಾದನೆ ಆಗಬೇಕು, ಮತ್ಸ್ಯ ಸಂಪತ್ತು ಧೇರಳವಾಗಿ ಸಿಗಬೇಕು ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡುವ. ಓಕೆ, ಇಲ್ಲ ರೋಪ್ ಎಲ್ಲ ಇದೆಯಲ್ಲ? ರೋಪ್ ಅದು ಬೇಕು, ಅದಕ್ಕೆ ಇದು ಗುದ್ಲಿ ಇಟ್ಕೊಂಡಿದ್ದಾರಲ್ಲ, ಅದು ತೆಗಿಲಿಕ್ಕೆ, ಐಸ್ ತೆಗಿಲಿಕ್ಕೆ. ಐಸ್ ಅಲ್ಲಿ ಅಲ್ಲ ಹಾಕಿ ಐಸ್ ತೆಗೆದು ಮೀನಿಗೆ ಹಾಕೋದು. ಈಗ ತೆಗೆದು ಮಣ್ಣು ಹೆಂಗೆ ಮಾಡ್ತೀವಿ ಆ ರೀತಿಯಾಗಿ ಇಲ್ಲಿ ಐಸ್ ಇದ್ ಮಾಡೋದು ಅಲ್ಲ. ಇಷ್ಟೊಂದು ರೋಪ್ಗಳ ಅವಶ್ಯಕತೆ? ಹೌದು, ಫಿಶಿಂಗ್ ಬೋಟ್ಗೆ ಬೇಕಾಗುತ್ತೆ, ಬಲೆಗೆಲ್ಲ ಮೇಲ್ಗಡೆ. ಓಕೆ, ಬಲೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಬಲೆನ ಹಾಕ್ತಾರೆ? ಮೇಲೆ ಇರುತ್ತಾ? ಮೇಲೆ ಇರ್ತದೆ, ಇಲ್ಲಿ ಇರೋದಿಲ್ಲ. ಇವಾಗ ಕೆಳಗಡೆ ಹೋದ್ವಲ್ಲ, ಅದು ಯಾವ್ದ್ರಿಂದ ಮಾಡಿರೋದು ಇದೆಲ್ಲ? ಬೋಟ್ ಎಲ್ಲ ಬೋಟು ಹಲಿಗೆ ಹಿತ್ತಳೆ ಅದರಿಂದ, ಆಮೇಲೆ ಫೈಬರ್ ಕೋಟಿಂಗ್ ಮಾಡ್ತಾರೆ.
ಬೋಟ್ ಮರದಿಂದ ಮಾಡ್ತಾರೆ, ಓಕೆ ಕೆಲವರು ಏನು ಮಾಡ್ತಾರೆ ಕಬ್ಬಿಣದಿಂದ ಮಾಡ್ತಾರೆ, ಕೆಲವರು ಫೈಬರಿಂದ ಮಾಡ್ತಾರೆ. ಫೈಬರ್ ಬೋಟ್ ಅಂತ 3 ನಮೂನಿ ಬೋಟ್ ಉಂಟು. ಇದೀಗ ಮರದ ಬೋಟ್. ಈಗ ಇಲ್ಲಿ ನೋಡಿದ್ದೆಲ್ಲ ಮರದ ಬೋಟು. ಈ ಮರದ ಎಷ್ಟು ಮರ ಬೇಕಾಗುತ್ತೆ ಒಂದು ಬೋಟ್ ತಯಾರು ತಯಾರು ಮಾಡಬೇಕಾದ್ರೆ? ಮಾಡಲಿಕ್ಕೆ ಸುಮಾರು ತುಂಬಾ ಖರ್ಚಾಗುತ್ತೆ ಅಲ್ಲ? ಖರ್ಚಾಗುತ್ತೆ. 3 ಸೈಡ್ ಬೋಟ್ ಆಗುತ್ತೆ, ಸುಮಾರು 45 ಇಂದ 50 ಲಕ್ಷ ತನಕ ಹೋಗ್ತದೆ. ಓಕೆ ಅದು ಫೈಬರ್ ಬೋಟ್ ಆದರೆ ಮರದ ಬೋಟು ಅಷ್ಟು 40 ಲಕ್ಷ ಹೋಗ್ತದೆ. ಕಬ್ಬಿಣ ಬೋಟ್ ಈಗ ಸ್ಪೀಡ್ ಬೋಟ್ 1,25,000 ರೂಪಾಯಿ ಸ್ಪೀಡ್ ಬೋಟಿಗೆ ಹೋಗ್ತದೆ, ಕಬ್ಬಿಣ ಬೋಟಿಗೆ. ಅದೇ ಪರ್ಸಿನ್ ಬೋಟಿಗೆ 2.5 ರಿಂದ 2.5 ಕೋಟಿ ತನಕ ಆಗ್ತದೆ, ಬಲೆಗಿಲೆಲ್ಲ ಹೇಳುವಾಗ. ಕೋಟಿ? ಹಾಂ, ಹಾಗಾದ್ರೆ ಒಬ್ರು ಇಲ್ಲಿ ಒಂದು ಬೋಟ್ನ ಹಡಗನ್ನ ಇಟ್ಕೊಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ವ್ಯವಸ್ಥಿತವಾಗಿ ಇರ್ಬೇಕು ಫೈನಾನ್ಷಿಯಲಿ. ಫೈನಾನ್ಸಿಯಲಿ ಲೋನ್ ಎಲ್ಲ ಮಾಡಿ ಬ್ಯಾಂಕಲ್ಲಿ ಲೋನ್ ಮಾಡಿ ಇಡ್ತಾರೆ. ಪಾಪ ಅವರು ತಮ್ಮ ಜಾಗ ಇದ್ರೆ ಜಾಗದ ಇದಿಟ್ಟು ಬೋಟ್ ಮಾಡ್ತಾರೆ. ಕಷ್ಟ ಜೀವನ, ಸಾಲ ಮೂಲ ಮಾಡ್ಕೊಂಡು ಬೋಟ್ ಮಾಡ್ತಾರೆ. ಇಲ್ಲಿ ಹೇರಳವಾಗಿ ಮೀನಿನ ಸಂಪತ್ತು ಸಿಕ್ಕಿದ್ರೆ ಆಗ್ತದೆ, ಇಲ್ಲದಿದ್ರೆ ಆಗ ಅದು ಕಟ್ಟಲಿಕ್ಕೆ ಆಗದೆ ಎಷ್ಟೋ ಜನ ಪಾಪ ಮನೆ ಮಾಡಿದ್ದೆಲ್ಲ ಬ್ಯಾಂಕ್ನವರೆಲ್ಲ ಬಂದು ಇದು ಮಾಡ್ತಾರೆ, ಗೊಳಿಸ್ತಾರೆ. ಅದರಿಂದ ಹೇರಳವಾಗಿ ಸಂಪಾದನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಬೋಟ್ ಕಷ್ಟಪಟ್ಟು ಮಾಡ್ತಾನೆ, ಏನಾದರೂ ಸಂಪಾದನೆ ಆಗಬೇಕಂತ. ಆ ಸಮಯದಲ್ಲಿ ಹೇರಳವಾಗಿ ಮೀನು ಸಿಗದಿದ್ದರೆ, ಕೆಲಸವರು ಬರದಿದ್ರೆ ಕಷ್ಟ ಆಗ್ತದೆ. ಹೌದು, ಇಲ್ಲೆಲ್ಲ ರೋಪ್ ಎಲ್ಲ ನೋಡ್ತಿದೀವಲ್ಲ, ಇದೇನ್ ಪರ್ಪಸ್ಗೆ ಹಾಕಿರೋದು? ಅದೇಕೆಂದ್ರೆ ಅಲ್ಲಿ ಯಾರಿ ಉಂಟು, ಯಾರಿ ಅಂದರೆ ಮೀನು ತೆಗೆಯುವುದು, ಅದಕ್ಕೆ ಬಲ ಬರಲಿಕ್ಕೆ ಮುಂದಿಂದ ಅಲ್ಲಾಗ್ತಾರೆ. ಬನ್ನಿ ಇಲ್ಲಿ ಇದು ಬಲೆ ತೋರಿಸ್ತೇನೆ. ಇದು ಬೋಟು ಚಿಕ್ಕ ಬೋಟು. ಇದು ಚಿಕ್ಕ ಬೋಟು. ಇದು ನೋಡಿ, ಇಲ್ಲಿ ತಾಂಡೆಲ ಡ್ರೈವರ್ ಅಂತ ಇರ್ತಾರೆ ಇಲ್ಲಿ. ಇದು ಬೋಟ್ನ ಸ್ಟೇರಿಂಗ್. ಇದು ಬೋಟ್ ಆಚೆ ಈಚೆ ಹೋಗಬೇಕಾದ್ರೆ ಸ್ಟೇರಿಂಗ್ ಆಗ್ತದೆ. ಇದಕ್ಕೆ ಲಿವರ್ಸ್ ಅಂದರೆ ಬ್ರೇಕ್ ಇಲ್ಲ. ಇದಕ್ಕೆ ಬ್ರೇಕ್ ನಮಗೆ ನಮ್ಮ ಕಾರಲ್ಲಿ ಬ್ರೇಕ್ ಇರ್ತದೆ, ಆದರೆ ಇಲ್ಲಿ ನಾವು ಗೇರಲ್ಲಿ ಸಿಸ್ಟಮಲ್ಲಿ ಬ್ರೇಕ್ ಹೊಡಿತೀವಿ. ಯಾಕೆಂದರೆ ಮುಂದೆ ಹೋಗೋ ಇದು ಗೇರು, ಇದು ಹೈ ಸ್ಪೀಡ್ ಇಡ್ತಾರಲ್ಲ, ಸ್ಪೀಡ್ ಇಡಲಿಕ್ಕೆ. ಇದು ಗೇರಲ್ಲಿ ಫಸ್ಟ್ ಮುಂದೆ ಉಂಟು, ಮುಂದೆ ಹೋಗ್ಲಿಕ್ಕೆ, ಮತ್ತೆ ಮಧ್ಯ ನ್ಯೂಟ್ರಲ್ ಉಂಟು, ಹಿಂದೆ ಉಂಟು, ಅಷ್ಟೇ 3. ಮುಂದೆ ಹೋಗಬೇಕಾದ್ರೆ ಗೇರ್ ಹಾಕ್ಬೇಕಲ್ಲ, ಗೇರ್ ಹಾಕಿದ್ಮೇಲೆ ಬೋಟ್ ನಿಲ್ಲಿಸ್ಬೇಕಾದ್ರೆ ನ್ಯೂಟ್ರಲ್ ಮಾಡಿ ಸ್ಲೋ ಮಾಡಿ ಹಿಂದೆ ಹಾಕ್ಬೇಕು, ಆವಾಗ ಬೋಟ್ ಸ್ಲೋ ಆಗ್ತದೆ. ಬೋಟನ್ನು ನಿಲ್ಲಿಸ್ಬೇಕಾದ್ರೆ ಹಾಗೆ. ಆವಾಗ ಫ್ಯಾನ್ ಉಂಟಲ್ಲ ಉಲ್ಟದ, ಮುಂದೆ ಹೋಗೋ ಫ್ಯಾನು ಈಗಿರ್ತದಲ್ಲ, ನಿಲ್ಲಿಸುವಾಗ ಫ್ಯಾನ್ ಈಚಿದಿರ್ತದೆ, ಉಲ್ಟದಿರ್ತದೆ. ಅಂದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ ಇಲ್ಲೆಲ್ಲ? ಇದು ಮೀಟ್ರಲ್ಲಿ 25 ಸ್ಪೀಡ್ ಅಂತ ಉಂಟು. ಆ 20 ಸ್ಪೀಡ್ ಬರಲ್ಲ, ಮಿನಿಮಮ್ 15ರಿಂದ 17 ತನಕ ಸ್ಪೀಡ್ ಕೊಡ್ತದೆ. 17ರಿಂದ ಜಾಸ್ತಿ ಸ್ಪೀಡ್ ಹೋದ್ರೆ ಆ ಬೋಟ್ನ ಒಳಗಡೆ ಸ್ಪೀಡ್ಗೆ ಬೆಲ್ಟ್ ಎಲ್ಲ ಹಾರಿ ಹೋಗ್ತದೆ, ಬಿಸಿ ಆಗ್ತದೆ. ಅದರಿಂದ ಮಿನಿಮಮ್ ಸ್ಪೀಡಲ್ಲಿ ಹೋಗ್ತಾರೆ. ಮಿನಿಮಮ್ ಎಷ್ಟು? ಅದೇ 17 ಸ್ಪೀಡಲ್ಲಿ ಹೋಗ್ತಾರೆ. 16 ಸ್ಪೀಡಲ್ಲಿ ಹೋಗ್ತಾರೆ. 20 ಸ್ಪೀಡ್ ಹೋಗ್ಬೋದು ಕೆಲಸ. ನಿಮ್ಗೆ ಬೋಟ್ ಓಡಿಸಕ್ ಬರುತ್ತೆ? ನಾನು ಯಾಕಂದ್ರೆ ನನಗೆ ಚಿಕ್ಕ ಬೋಟಿಂದ ದೊಡ್ಡ ಬೋಟ್ ತನಕ ನಾನು ಫಿಶರ್ಮನ್ ಆಗಿದ್ದೀನಿ, ಕಲ್ತಿದ್ದೀನಿ. ಓಕೆ, ನಾನು ಕೂರ್ಬೋದಾ ಒಂದ್ಸತಿ ನೋಡ್ಬೋದಾ? ಓಕೆ, ಇಲ್ಲಿ ಅಲ್ಗೆ ತರ ಕೊಟ್ಟಿದ್ದೀರಲ್ಲ, ಇದು ಅಡ್ಗೆ ತರ ಕೊಟ್ಟಿದ್ರೆ ಇಲ್ಲಿ ಬ್ರೇಕ್ ಎಂತ ಇಲ್ಲ? ಏನಿಲ್ಲ, ಎಲ್ಲ ಸಿಸ್ಟಮ್ ಅದರಲ್ಲೇ ಮಾಡಬೇಕು. ಇದ್ರಲ್ಲಿ ಅಂದ್ರೆ ಇದು ಎಡ್ಕದೇ ಇಲ್ವಲ್ಲ ನಮಗೆ? ನಿಮಗೆ ಚಿಕ್ಕದ್ರೆ ಎಡ್ಕೋದಿಲ್ಲ, ಅವ್ರು ಎಡ್ತದೆ. ಓಕೆ, ನಮ್ಗೆ ಎಡ್ಕದಿಲ್ಲ ನೋಡಿ, ಹಿಂಗ್ ಬಗ್ಬೇಕು ನಾವು. ಇದನ್ನ ಬ್ರೇಕ್ ಅದಕ್ಕೆ ಹೆಚ್ಚಿನವ್ರು ಏನ್ ಮಾಡ್ತಾರೆ, ದೂರ ಲಾಂಗ್ ಹೋಗೋ ಸ್ಟಾರ್ಟ್ ಮಾಡಿ ಬಿಡ್ತಾರೆ, ಮತ್ತೆ ನಿಂತ್ಕೊಂಡೆ ಸ್ಲೋ ಮಾಡ್ತಾರೆ. ಓಕೆ, ಇಲ್ಲೆಲ್ಲ ನೋಡಿ ದೂರ ಲಾಂಗ್ ಹೋಗುವಾಗ ಕೂತ್ಕೊಂಡಿರ್ತಾರೆ ಅವರು. ಆಮೇಲೆ ಇಲ್ಲಿ ಎಲ್ಲಾದ್ರೂ ನಿಲ್ಸುವಾಗ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಗೇರ್ ಎಲ್ಲ ಹಾಕೊಂಡು ಹೋಗ್ತಾರೆ. ಓಕೆ, ಇದೆಲ್ಲ ಫುಲ್ ಕಬ್ಬಿಣದಿಂದಲೇ ಮಾಡಿದ್ದಾರೆ. ಇದು ಮರ ಇದು ಎಲ್ಲ. ಹೌದು, ಮರ ಇದು ಮಾಡಲ್. ಇದು ಹಿತ್ತಾಳೆ ಹಾಕಿದ್ದಾರೆ ಅದಕ್ಕೆ. ಓಕೆ, ಇದರಲ್ಲಿ GPS ಇದೆಲ್ಲ ಇಟ್ಟಿದ್ದಾರೆ ನೋಡಿ. GPS? ಇದು GPS ಇದೆಲ್ಲ ಇಟ್ಟಿದ್ದಾರೆ, ಸಿಗ್ನಲ್ಗೆಲ್ಲ ಈ ಕಡೆ ಇಟ್ಟಿದ್ದಾರೆ. ಇದರಲ್ಲೆಲ್ಲ ಪ್ರತಿಯೊಂದು ವಿಷಯನೂ ಗೊತ್ತಾಗ್ತಿದೆ. ಅಂದ್ರೆ ನಾವೆಲ್ಲ ಹೋಗ್ತಿದೀವಿ. ಹೌದು, ಹೋಗಿದೆ ಅದು ಕ್ಲಿಯರ್ ಇಲ್ಲ. ಚೆನ್ನಾಗಿ ಸೂಪರ್ ಆಗಿ ಓಡಿಸ್ತಾ ಇದ್ದೀರಾ. ಇದು ವೈರ್ಲೆಸ್, ಜನಗಳಿಗೆ ಕೂಡ ಇಂಟರ್ ಕನೆಕ್ಟ್ ಇರುತ್ತೆ. ಹೌದು, ಈ ಬೋಟಿಂದ ಮತ್ತೊಂದು ಬೋಟ್ ಹೇಳಲಿಕ್ಕೆ ಇಲ್ಲಿ ಸೌಂಡ್ ಇರ್ತಾರೆ. ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಆದ್ಮೇಲೆ ಒಂದು ಬೋಟಿಂದ ಒಂದು ಬೋಟ್ ಹೇಳ್ಬೋದು. ಓಕೆ, ಅಂದ್ರೆ ಮೊಬೈಲ್ ಸಿಗ್ನಲ್ ಸಿಗಲ್ವಾ ಅಲ್ಲಿ? ಇಲ್ಲ. ಎಷ್ಟು ದೂರ ಹೋದ್ಮೇಲೆ ಸಿಗ್ನಲ್ ಸಿಗಲ್ಲ ಸಮುದ್ರದಲ್ಲಿ? ಒಂದು 10 ಮೀಟರ್ ಅಂದ್ರೆ 10 ಕಿಲೋಮೀಟರ್ ಆಚೆ ಹೋದ್ಮೇಲೆ ಯಾವ್ದಕ್ಕೂ ಸಿಗೋದಿಲ್ಲ. ಆಮೇಲೆ ಒಂದು ಬೋಟಿಂದ ಒಂದು ಬೋಟಿಗೆ ಸಿಗ್ನಲ್ ಸಿಗುತ್ತೆ, ನಂಬರ್ ಎಲ್ಲ ಫೀಡ್ ಮಾಡಿ. ಹೌದು, ಅವ್ರ ನಂಬರ್ಗೆ ಹೋಗ್ತಾರೆ. ಓಕೆ, ಇಲ್ಲೆಲ್ಲ ಸ್ಪೇಸ್ ಎಲ್ಲ ಇದೆಲ್ಲ, ಇಲ್ಲೇ ಯಾರೆಲ್ಲ ಮಲಗ್ತಾರೆ ಅವರು, ಮಲಗಲಿಕ್ಕೋಸ್ಕರ ಹೇಳ್ತೀನಿ. ಓಕೆ, ಡಕ್ಕು ಗಿಕ್ಕು ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಬೇಜಾರಾಗುತ್ತಲ್ಲ, ಅವಾಗ ಹಾಡೆಲ್ಲ ಹಾಕೊಂಡು ಹೋಗ್ತಾರೆ. ರಾತ್ರಿ ಟೈಮ್ ಎಲ್ಲ ಇಲ್ಲೇ ಮಲಗದ ಅಥವಾ ಡೇ ಟೈಮ್ ಅಲ್ಲಿ ಇಲ್ಲೇ? ಒಂದ್ ಬೋಟ್ ಅಲ್ಲಿ ಎಷ್ಟು ಜನ ಜರ್ನಿ ಮಾಡಬಹುದು? 6 ಜನ ಮಾಡ್ತಾರೆ. 6 ಜನ ಮಿನಿಮಮ್ ಅಂದ್ರೆ 6 ಜನ ಇಲ್ಲೇ ಮಲಗೋದು ಎಲ್ಲ? ಹೌದು. ಓಕೆ, ನೋಡಿ ನಮ್ಮ ಬೆಸ್ತರ ಜೀವನ ಹೇಗಿರುತ್ತೆ ಅಂತ ಹೇಳಿ. ಎಷ್ಟು ಡೀಸೆಲ್ ಅಥವಾ ಪೆಟ್ರೋಲ್ ಏನೇ ಬೇಕಾಗುತ್ತೆ ಈ ಬೋಟಿಗೆ ಹೆಚ್ಚಂದ್ರೆ ಒಂದು 2,000